ಮಂಗಳೂರಿನಿಂದ ಈಗ ಒಂದು ಸುದ್ದಿ ಬರ್ತಾ ಇದೆ. ಏಕಾಏಕಿ ಬಂದಂತೆ ಚಾಕು ಚುಚ್ಚಿದಂತೆ ಯಾರು ಏನು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಡಿಡ್ಲಿ ಅಟ್ಯಾಕ್ ಆಗಿದೆ. ಯುವತಿಯ ಮೇಲೆ ಮಾರಕಾಸ್ತ್ರದಿಂದ ಭೀಕರ ದಾಳಿಯನ್ನ ಮಾಡಿರೋದು. ಬಂಟ್ವಾಳ ಬಿಸಿ ರೋಡ್ನಲ್ಲಿ ಯುವಕನಿಂದ ಈ ಕೃತ್ಯ ನಡೆದಿದೆ. ಬಸ್ನಿಂದ ಕೆಳಗಿಳಿದ ಯುವತಿಯನ್ನ ಹಿಂಬಾಲಿಸಿ ದಾಳಿಯನ್ನ ಮಾಡಿದ್ದಾನೆ. ಯುವಕ ಪರಾರಿಯಾಗಿದ್ದಾನೆ. ಯುವಕನ ರಾಕ್ಷಸಿ ಕೃತ್ಯ. ಯುವತಿಗೆ ಗಂಭೀರ ಗಾಯ ಆಗಿದೆ. ಸ್ಥಳಕ್ಕೆ ಬಂಟ್ವಾಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪರಾರಿಯಾದ ಯುವಕನ ಪತ್ತೆಗೆ 2 ತಂಡ ರಚನೆ ಮಾಡಿದ್ದಾರೆ. ಯಾರವನು ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವ ಕೆಲಸ ಮಾಡ್ತಾರೆ. ಸಿಕ್ಕೇ ಸಿಗ್ತಾನೆ, ಎಲ್ಲಿ ಹೋಗ್ತಾನೆ ಅವನು, ಯಾತಕ್ಕೋಸ್ಕರ ಈ ರೀತಿ ದಾಳಿ ಮಾಡಿದ್ದ. ಲವ್ ವಿಚಾರ ಬಿಟ್ರೆ ಇನ್ನೇನಿರುತ್ತೆ. ಮಾರಕಾಸ್ತ್ರ ಅಂದ್ರೆ ಮಚ್ಚಿಂದ ಹಿಡ್ಕೊಂಡು ಬಂದಿದ್ದಂತೆ. ಮಚ್ಚು ತಗೊಂಡು ಹೊಡೆದಿದ್ದಾನಂತೆ. ಪ್ರೀತಿ ವಿಚಾರ ಒಂದು ಸೈಡ್ ಇರುತ್ತೋ, ಅಥವಾ ಇಬ್ಬರು ಪ್ರೀತಿ ಮಾಡ್ತಿರ್ತಾಳೆ, ಆಮೇಲೆ ದೂರ ಆಗಿರ್ತಾರೋ, ಯಾವುದೋ ಇರುತ್ತೆ. ಇಂಥವೇ ತಲೆ ಕೆಟ್ಟು ಮನೇಲಿ ಏನು ಹೇಳ್ಕೊಡ್ತಾರೋ ಗೊತ್ತಿಲ್ಲ ಇವಕ್ಕೆಲ್ಲ. ಇಂಥವ್ಕೆ ಇನ್ನೂ ಬೆಳೆಸ್ತಾರಲ್ಲ ಮನೇಲಿ ಊಟ ಹಾಕಿಬಿಟ್ಟು. ನೋಡಿ ಇಲ್ಲಿ ಆಗಿರುವಂಥ ಘಟನೆ ಇದು. ಬಂಟ್ವಾಳ ದಕ್ಷಿಣ ಕನ್ನಡದಲ್ಲಿ ಬಸ್ನಿಂದ ಇಳಿತಾ ಇದ್ದಂಗೆ ಫಾಲೋ ಮಾಡ್ಕೊಂಡು ಬಂದಂಥ ಯುವಕ ಅವಳು ಬಸ್ಸಿಂದ ಇಳಿತಾ ಇದ್ದಂಗೆ ಮಚ್ಚು ತೊಗೊಂಡು ಹೊಡೆದಿದ್ದಾನೆ. ಸರೌಂಡಿಂಗ್ ಎಲ್ಲಾದರೂ ಕ್ಯಾಮ್ರಾಗಳು ಗೊತ್ತಾಗುತ್ತೆ. CC ಕ್ಯಾಮ್ರಾಗಳಿಗೆ ಎಲ್ಲ ಕಡೆನೂ ಇದೆಯಲ್ವಾ, ಅವುಗಳು ಸಿಗುತ್ತೆ. ಆಮೇಲೆ ಅಲ್ಲೆಲ್ಲ ನಿಮಗೆ ಖಾಸಗಿ ಬಸ್ಗಳೇ, ಸರ್ಕಾರಿ ಬಸ್ಗಳು ಕಡಿಮೆ ಅಲ್ಲಿಗೆ. ಸೊ ಖಾಸಗಿ ಬಸ್ಗಳಲ್ಲಿ ಕ್ಯಾಮ್ರಾ ಇದೆಯಾ ಇಲ್ವಾ ನೋಡಿ. ಇಂಥವ್ರಿಗೆ ಯಾವುದೂ ಕೂಡ ಮಾನವೀಯತೆ ಇಲ್ಲ ಅನ್ನೋದಾದರೆ, ಇನ್ನೊಬ್ಬರನ್ನ ಗುಡಿತಾನೆ ಅನ್ನೋದೇ ಆದರೆ ಇಂಥವ್ರನ್ನ ಯಾಕೆ ಉಳಿಸ್ಬೇಕು? ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಒಂದು ಎನ್ಕೌಂಟರ್ ಮಾಡಿ ಇಂಥವ್ರನ್ನೆಲ್ಲ. ಇತ್ತೀಚೆಗೆ ಯಾಕೋ ಏನು ಬೇಕಾದರೂ ನಾವು ಮಾಡಬಹುದು ಅನ್ನುವಂಥದ್ದು ಆಗ್ಬಿಟ್ಟಿದೆ. ಭಯ ಹೊರಟೋಗ್ಬಿಟ್ಟಿದೆ. ಅವನು ಅಷ್ಟೊಂದು ಕ್ರೂರವಾಗಿ ಹೊಡಿತಾನೆ ಅಂದಮೇಲೆ ಅವನು ಯಾಕ್ರಿ ಇರಬೇಕು? ಅವನು 20 ನಿಮಿಷ ಹಿಂದೆ ಬಂಟ್ವಾಲ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಇರುವ ಬಂಟ್ವಾಲ್ KSRTC ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಹುಡುಗಿ, ಒಂದು 25 ವರ್ಷದ ಒಳಗೆ ಇರುವ ಒಂದು ಹುಡುಗಿ ಯಾರೋ ಬಸ್ಸಿಗೋಸ್ಕರ ಕಾಯ್ತಿರುವಾಗ ಯಾರೋ ಒಬ್ಬ ಹುಡುಗ ಬಂದು ಅವರಿಗೆ ಚಾಕುವಿಂದ ಹಲ್ಲೆ ಮಾಡಿ ಹೋಗಿರ್ತಾನೆ ಎಂದು ಮಾಹಿತಿ ಬಂದಿದೆ. ತಕ್ಷಣ ಇಲ್ಲಿ ಇದ್ದವರು ಅವರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವರನ್ನು ಅಡ್ಮಿಟ್ ಮಾಡಿದ್ದಾರೆ. ಹೀಗೆ ಯಾರು ಹುಡುಗಿ ಮತ್ತು ಅದು ಆರೋಪಿ ಯಾರೆಂದು ಬೇಗ ವೆರಿಫೈ ಮಾಡಲಿಕ್ಕೆ ವಿಶೇಷ ತಂಡಗಳನ್ನು ನೇಮಿಸಿ ಈಗ ಬೇಗ ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಅವರು ಕ್ರಿಟಿಕಲ್ ಆಗಿ